ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್, ಒಂದು ಬಾಲ ಪ್ರತಿಭೆ, ಪುಟಾಣಿ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. D for dynamic, I for inspiring, Y for youngest, A for angel. ಇದೆಲ್ಲ ಸೇರಿದ್ರೆ ಇದೆಯಾ? ಸೊ ಈ ಹೆಂಗ್ ನಡೀತಾ ಇದೆ ಪ್ರೆಸೆಂಟ್ ಪ್ರಾಜೆಕ್ಟ್? ಇದು ಕಾಮನ್ ಆಗಿ ಎಲ್ಲರೂ ಕ್ವಶನ್ ಕೇಳ್ತಾರೆ. ಆಕ್ಚುಲಿ ತುಂಬಾ ಜನ ಕಾಮೆಂಟ್ಸ್ ಮೂಲಕ ಎಲ್ಲ ನಂಗೆ ಈ ಪ್ರಶ್ನೆ ಕೇಳ್ತಾರೆ. ಆಲ್ಬಮ್ ಸಾಂಗ್ಸ್ ಮಾಡ್ತಾ ಇದ್ದೀನಿ, ಹಾಗೆ ವೆಬ್ ಸೀರೀಸ್ ಒಂದು ಮಾಡಿದೆ, ಇವೆಂಟ್ಸ್ ಮಾಡ್ತಾ ಇದ್ದೀನಿ. ನಾವು ಕೊಡವರು, ಯುದ್ಧಕ್ಕೆ ನಿಂತ ಮೇಲೆ ಹೆದರೋ ಮಾತೇ ಇಲ್ಲ, ಹೋರಾಡುತ್ತೇವೆ. ಸೊ ಇವಾಗ ದಿಯಾ ಅವ್ರ ಬಾಯಲ್ಲೇ ಬಂತು, ಇಷ್ಟು ಲ್ಯಾಂಗ್ವೇಜ್ ಸಾಂಗ್ ನನಗೆ ಬರುತ್ತಂತ. ಸೊ ಎರಡೆರಡು ಲೈನ್ ಹೇಳೋದಾದ್ರೆ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಸೊ ಡೈನಾಮಿಕ್, ಇನ್ಸ್ಪೈರಿಂಗ್, ಯಂಗೆಸ್ಟ್ ಏಂಜಲ್ ನಮ್ಮ ಜೊತೆ ಇದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಯಾರು ಅಂತ ಮೇ ಬಿ ಲಿಟಲ್ ಬಿಟ್ ಆದ್ರೂ ಕ್ಲೂ ಸಿಕ್ಕಿರ್ಬೋದು. ಇವರು ರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡಿರುವಂತ ಪುಟ್ಟ ಪ್ರತಿಭೆ. ಸರಿಗಮ ಆಗಿರಲಿ, ಹಿಂದಿ ರಿಯಾಲಿಟಿ ಶೋದಲ್ಲಾಗಲಿ, ಎಲ್ಲ ಕಡೆ ಮಿಂಚಿ ತನ್ನ ಪ್ರತಿಭೆಯ ಮೂಲಕನೇ ಎಲ್ಲರ ಗಮನ ಸೆಳೆದಂತಹ ಒಂದು ಬಾಲ ಪ್ರತಿಭೆ, ಪುಟಾಣಿ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಅವರೇ ದಿಯಾ ಹೆಗ್ಡೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ವೆಲ್ಕಮ್. ಥ್ಯಾಂಕ್ ಯು. ಬಿಯಾಂಡ್ ಲಿಮಿಟ್ಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಫೈನ್. ಸೊ ಈ ಹೆಂಗ್ ನಡೀತಾ ಇದೆ ಪ್ರೆಸೆಂಟ್ ಪ್ರಾಜೆಕ್ಟ್ ಆಗ್ಲಿ? ಪ್ರೆಸೆಂಟ್ ಅಲ್ಲಿ ನಂದು ಮ್ಯೂಸಿಕ್ ಹಾಗೆ ಸ್ಟಡೀಸ್ ಎಲ್ಲ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಆಲ್ಬಮ್ ಸಾಂಗ್ಸ್ ಮಾಡ್ತಾ ಇದ್ದೀನಿ, ಹಾಗೆ ವೆಬ್ ಸೀರೀಸ್ ಒಂದು ಮಾಡಿದೆ, ಹಾಗೆ ಇವೆಂಟ್ಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸೂಪರ್ ಆಗಿ ನಡೀತಾ ಇದೆ. ಸೂಪರ್ ಆಗಿ ನಡೀತಾ ಇದೆ. ಸೊ ಇದ್ರ ಮಧ್ಯದಲ್ಲಿ ಎಜುಕೇಶನ್ ಅಂತ ಬಂದಾಗ ಟೈಮ್ ಸಿಗ್ತಾ ಇದೆಯಾ ದಿಯಾ ಅವ್ರಿಗೆ? ಇದು ಕಾಮನ್ ಆಗಿ ಎಲ್ಲರೂ ಕ್ವಶನ್ ಕೇಳ್ತಾರೆ. ಆಕ್ಚುಲಿ ತುಂಬಾ ಜನ ಕಾಮೆಂಟ್ಸ್ ಮೂಲಕ ಎಲ್ಲ ನಂಗೆ ಈ ಪ್ರಶ್ನೆ ಕೇಳ್ತಾರೆ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡುವಾಗ ಸ್ಟಡೀಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಹೇಗಂದ್ರೆ ನಾನು ಕಲ್ಚರಲ್ಲಿಗೆ ನಾನು ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದೀನೋ ಅಷ್ಟೇ ಇಂಟ್ರೆಸ್ಟೆಡ್ ನಂಗೆ ಸ್ಟಡೀಸಲ್ಲೂ ಇಷ್ಟ. ಓದೋದಂದ್ರೆ ನಂಗೆ ತುಂಬ ಇಷ್ಟ ಮುಂಚೆಯಿಂದನೂ. ಸೊ ಒಂದು ಮಿಡಲಲ್ಲಿ ಈ ಕಾರ್ಯಕ್ರಮಗಳ ಮಧ್ಯದಲ್ಲೆಲ್ಲ ನಂಗೆ ಟೈಮ್ ಸಿಕ್ಕಾಗ ನಾನು ಯಾವಾಗಲೂ ಓದ್ತಾ ಇರ್ತೀನಿ. ಮತ್ತು ಟ್ರಾವೆಲಿಂಗಲ್ಲೆಲ್ಲ ಟೈಮ್ ಇರುತ್ತಲ್ಲ, ಆವಾಗ ಓದ್ಕೋತಾ ಇರ್ತೀನಿ. ಸೊ ದೇವ್ರ ದಯೆಯಿಂದ ಎಲ್ಲ ಸೂಪರಾಗಿ ನಡೀತಾ ಇದೆ. ಅಕಾಡೆಮಿಕ್ಸು ಕೂಡ ಚೆನ್ನಾಗಿ ನಡೀತಾ ಇದೆ. ಸೊ ತುಂಬ ಖುಷಿ ಇದೆ. ಸೊ ಇದ್ರ ಮಧ್ಯದಲ್ಲೂ ಎಲ್ಲೋ ದಿಯಾ ಅವರು ಚೈಲ್ಡ್ಹುಡ್ ಅನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಸೊ ಫ್ರೆಂಡ್ಸು, ಆಟ ಅಂತ ಅಂದಾಗ ಒಂದಷ್ಟು ಮಿಂಗಲ್ ಆಗೋದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಎಲ್ಲೂ ಫೀಲ್ ಆಗಿಲ್ವಾ? ಆ್ಯಕ್ಚುಲಿ ಆ ಥರ ಏನು ಫೀಲ್ ಆಗಿಲ್ಲ. ನಾನು ನಾರ್ಮಲ್ ಆಗಿ ಆ್ಯಕ್ಚುಲಿ ಇದ್ದಾಗೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿರ್ತೀನಿ. ಜೊತೆಗೆ ನನಗೆ ಈ ಫೀಲ್ಡ್ ಕೂಡ ತುಂಬ ಇಷ್ಟ. ಇದನ್ನು ಮಾಡೋದಂದ್ರೆ ನಾನು ಅದರಲ್ಲಿ ತುಂಬ ಖುಷಿ ಪಡ್ತೀನಿ ಇದನ್ನ ಮಾಡುವಾಗ, ಸಂಗೀತವನ್ನು ಹಾಡೋದಾಗಿರಲಿ. ಸೊ ಅದ್ರ ಜೊತೆ ಇದು ನನ್ನ ಹಾಬಿ ಥರ. ಸೊ ನಂಗೆ ಆ ಥರ ಏನು ಅನಿಸ್ಲಿಲ್ಲ. ನಾನು ಎಲ್ಲ ಎಂಜಾಯ್ಮೆಂಟ್ ಜೊತೆಗೆ ಇದನ್ನು ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ದಿಯಾ ಅವರೇ, ನಾನು ನಿಮ್ಮ ಹತ್ರ ಚಿಕ್ಕ ಹುಡುಗಿ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲ್ ನನಗಿಲ್ಲ. ಯಾಕಂದ್ರೆ ನೀವು ಮೆಚುರಿಟಿ ಫೀಲ್ ಇಂದಾನೇ ಮಾತಾಡ್ತೀರಾ ಎಲ್ಲರ ಜೊತೆನೋ. ದಟ್ಸ್ ವೈ ಒಂದು ಸೀರಿಯಸ್ ನೋಟ್ ಕ್ವಶನ್ ನಿಮ್ಗೆ ಕೇಳ್ತಾ ಇದ್ದೀನಿ. ಸೊ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಹೆಂಗಾಗಿದೆ ಅಂದ್ರೆ, ಸ್ಕೂಲಲ್ಲಿ ಓದಿದ್ದು ಮಕ್ಕಳಿಗೆ ತಲೆಗೆ ಹತ್ತಾ ಇಲ್ಲ. ಸೊ ದಟ್ಸ್ ವೈ ಈವ್ನಿಂಗ್ ಟ್ಯೂಷನ್ಗೂ ಕಳಿಸ್ಬೇಕಾದ ಪರಿಸ್ಥಿತಿ ಇವಾಗಿದೆ. ಸೊ ನೀವು ಆಕ್ಚುಲಿ ಇವಾಗ ಎಷ್ಟೋ ಪೇರೆಂಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ಗೆ ಫೋಕಸ್ ಮಾಡಿದಾಗ ಮಕ್ಕಳು ಎಜುಕೇಶನ್ ವೈಸ್ ಡಲ್ ಹೊಡಿತಾರೆ ಅಂತ ಭಯದಲ್ಲಿ ಆ ಥ್ರೂ ಹೋಗೋದನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ನಿಮ್ಮ ಮನೇಲಿ ಹೆಂಗ್ ಸಪೋರ್ಟ್ ಇತ್ತು, ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಸೊ ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗಿಂದ ನಾನು ಹಾಡಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ. ಅಕ್ಕ ಹಾಡ್ತಾ ಇದ್ಲು, ದಿಶಾ ಹೆಗ್ಡೆ. ಅವಳು ಹಾಡೋದು ನೋಡಿ ನಾನು ಹಾಡ್ತಾ ಇದ್ದೆ. ಮನೇಲಿ ಅಪ್ಪ ಅಮ್ಮ ಎಲ್ಲ ಅದನ್ನ ಎನ್ಕರೇಜ್ ಮಾಡಿದ್ರು, ಇವಳು ಏನೋ ಹಾಡ್ಬೋದು ಅಂತ ಹೇಳಿ ನನ್ನ ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನನಗೇನು ಅನಿಸಲ್ಲ ಹಾಗೆ, ಅಂದರೆ ಅಕಾಡೆಮಿಕ್ಸ್ ಟಫ್ ಇರುತ್ತೆ, ಓದೋದು, ಟ್ಯೂಷನ್ಗೆ ಹೋಗೋದೆಲ್ಲ ಇದ್ದೇ ಇರುತ್ತೆ. ಬಟ್ ಕಲ್ಚರಲ್ ಮ್ಯಾನೇಜ್ ಮಾಡುವಾಗ ಎಜುಕೇಷನಲ್ಲಿ ಡಲ್ ಆಗ್ತೀವಿ ಅಂತ ಏನು ನಂಗೆ ಅನಿಸಲ್ಲ. ಬಿಕಾಸ್ ಎರಡೂ ನಾವು ಒಂದೇ ಲೆವೆಲಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋದಾಗ ಅದೆರಡು ಪಿಕಪ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಬೇಸಿಕಲಿ ದಿಯಾ ಅವ್ರ ಮನೇಲೆಲ್ಲ ಹಾಡ್ತಾ ಇದ್ರು. ಸೊ ಊರಲ್ಲಿ ಒಂದಷ್ಟು ಜನಕ್ಕೆ ದಿಯಾ ಅವ್ರು ಹಾಡ್ತಾ
ಮಾಡ್ತಾರೆ, ಯಾಕಂದ್ರೆ ಎಲ್ಲ ಕಾಂಪಿಟೇಷನ್ಗಳಿಗೆ ನೀವು ಅಟೆಂಡ್ ಆಗ್ತಾ ಇದ್ರಿ. ಸೊ ವೈ ಸರಿಗಮಪ? ಸೊ ಇದು ತುಂಬಾ ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಸರಿಗಮಪ ಆಡಿಷನ್ ಕೊಟ್ಟಿದ್ದು. ಅಂದ್ರೆ ಎಲ್ಲರಿಗೂ ಗೊತ್ತಿತ್ತು, ನಾನು ಹಾಗೆ ಹಾಡ್ತಾ ಇದ್ದೆ ನಾರ್ಮಲಿ. ಸೊ ಒಂದಿನ ನಾವು ಹೀಗೆ ರಿಲೇಟಿವ್ಸ್ ಮನೆಗೆ ಹೋಗಿದ್ವಿ, ಅಜ್ಜನ ಮನೆ ಹತ್ರ. ಅಲ್ಲಿ ಹೋದಾಗ ನಮ್ಗೆ ಬೋರ್ಡ್ ಕಾಣಿಸ್ತು ಸರಿಗಮಪ ಆಡಿಷನ್ಸ್ ಅಂತ. ಸೊ ನಾನು ಮುಂಚೆಯಿಂದನೂ ನಮ್ದು ಹವ್ಯಾಸ, ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಎಲ್ಲ ಕಡೆ ಈ ವಿಷಯ ಹೇಳಿರ್ತೀನಿ, ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ನಂಗೆ, ನೀನು ಯಾವುದೇ ಕಾಂಪಿಟೇಷನ್ ಇದ್ರೂ ಪಾರ್ಟಿಸಿಪೇಟ್ ಮಾಡು, ಪ್ರೈಸ್ ಬರುತ್ತೋ ಬಿಡುತ್ತೋ ಅಥವಾ ರಿಸಲ್ಟ್ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ. ಸೊ ಅದೇ ತರ ಸರಿಗಮಪ ಆಡಿಷನ್ ಬೋರ್ಡ್ ಕಾಣಿಸಿದ ತಕ್ಷಣ ಒಂದಿಷ್ಟು ಹಾಡು ಬರ್ತಾ ಇತ್ತು. ಸೊ ಹಾಗೆ ಟ್ರೈ ಮಾಡೋಣ, ಒಂದು ಎಕ್ಸ್ಪೀರಿಯನ್ಸ್ಗೆ ಇರುತ್ತೆ ಅಂತ ಟ್ರೈ ಮಾಡಿದ್ದು. ಸೊ ಅದು ಒಂದೊಂದೇ ರೌಂಡ್ ಸೆಲೆಕ್ಟ್ ಆಗ್ತಾ ಹೋಯ್ತು. ಸೊ ಸರಿಗಮಪ ವೇದಿಕೆಯಲ್ಲಿ ಹಾಡಕ್ಕೆ ಅವಕಾಶ ಆಯಿತು, ತುಂಬ ಖುಷಿ ಇದೆ. ಸೊ ಇವಾಗ ತುಂಬಾ ಲೋಕಲ್ ಏರಿಯಾಗಳಿಂದ ಆಡಿಷನ್ ಕೊಡೋದಾಗ್ಲಿ, ರಿಯಾಲಿಟಿ ಶೋಗಳಿಗೆ ಅಟೆಂಡ್ ಆಗೋದಾಗ್ಲಿ ಜನ ತುಂಬಾ ಭಯ ಪಡ್ಕೋತಾರೆ. ವೈ ಅಂತಂದ್ರೆ ಚಾನಲ್ ಅಂತ ಬಂದಾಗ ಏನೋ ಒಂದು ಡಿಮ್ಯಾಂಡ್ ಮಾಡ್ತಾರೆ, ಸೊ ನಮ್ಗಾಗಲ್ಲ ಅನ್ನೋದು. ಈ ತರ ಫೀಲ್ ಯಾವ್ದಾದ್ರು ಶೋಗಳಲ್ಲಿ ನಿಮ್ಗಾಗಿದ್ದಿದ್ಯಾ? ಇಲ್ಲಪ್ಪ ಇವ್ರಿಗೆಲ್ಲ ಇನ್ಫ್ಲುಯೆನ್ಸ್ ಇರುತ್ತೆ, ಸೊ ನಾವೆಲ್ಲ ಸೆಲೆಕ್ಟ್ ಆಗೋದು ಮೇ ಬಿ ಡೌಟ್ ಇದೆ ಅಂತ ಅನ್ಸಿದ್ಯಾ? ಹಾಗನ್ಸಿಲ್ಲ, ಬಟ್ ಮೇಜರ್ ಒಂದು ಟ್ಯಾಲೆಂಟ್ ಸಖತ್ತಾಗಿದ್ರೆ ಸೊ ವಿ ಕ್ಯಾನ್ ಗೋ. ಅಂದ್ರೆ ಅದ್ರಲ್ಲಿ ಏನು ಭಯ ಪಡುವಂತ ವಿಷಯ ಇಲ್ಲ. ಸೆಲೆಕ್ಟ್ ಆದ್ರೆ ತುಂಬಾ ಅಂದ್ರೆ ಖುಷಿ ಆಗುತ್ತೆ, ಬಟ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಬೇಜಾರಿಲ್ಲ, ಮತ್ತೆ ಟ್ರೈ ಮಾಡ್ತಾ ಇರೋಣ. ಯಾವತ್ತೋ ಒಂದಿನ ನಾವು ಏನ್ ನಮ್ದು ಗೋಲ್ ಇಟ್ಕೊಂಡಿದೀವೋ ಅದು ಸಕ್ಸಸ್ ಆಗೇ ಆಗುತ್ತೆ. ಸೊ ಥ್ರೂ ಔಟ್ ಸರಿಗಮ ಅಂತ ಬಂದಾಗ ಒಂದಷ್ಟು ಟೈಮ್ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದೆ. ಸೊ ಬ್ಯಾಂಗ್ಳೂರಲ್ಲಿ ನಿಮ್ಮ ಜರ್ನಿ ನಡೀತಾ ಇತ್ತು. ಸೊ ಇದ್ರ ಮಧ್ಯದಲ್ಲಿ ಎಜುಕೇಶನ್ ಅನ್ನೋದನ್ನ ಹಿಂಗ್ ಬ್ಯಾಲೆನ್ಸ್ ಮಾಡಿದ್ರಿ? ಸೊ ಈಗ ರಿಯಾಲಿಟಿ ಶೋ ನಾವೆಲ್ಲ ಬೇಸಿಕಲಿ ಟಿವಿಯಲ್ಲಿ ಕುತ್ಕೊಂಡು ಹಿಂಗ್ ನೋಡ್ಬೇಕಾದ್ರೆ ಓಕೆ, ವಾರ ವಾರ ಎಪಿಸೋಡ್ಸ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಪ್ರಾಕ್ಟೀಸ್ ಯಾವ ತರ ಆಗುತ್ತೆ ನಿಮ್ಗಲ್ಲಿ? ಲೈನ್ಅಪ್ಸ್ಗಳು ಯಾವ ತರ ನಡೀತಾ ಇರುತ್ತೆ ಆಕ್ಚುಲಿ? ಸೊ ಬೆಂಗಳೂರಲ್ಲಿ ನಾವು ಅರೌಂಡ್ 6 ಮಂತ್ ಇದ್ವಿ ಸರಿಗಮಪ ಶೋಗೆ ಅಂತ. ಸೊ ಅಲ್ಲಿ ರಿಹರ್ಸಲ್ಸ್ ಎಲ್ಲ ಆಗ್ತಾ ಇತ್ತು, ಶೂಟ್ ಆಗ್ತಾ ಇತ್ತು. ಶೂಟ್ ಆಗಿ 1-2 days ಗ್ಯಾಪ್ ಸಿಗ್ತಾ ಇತ್ತು ಮಿಡಲ್ ಅಲ್ಲಿ, ಸಾಂಗ್ ಸೆಲೆಕ್ಷನ್ ಅದನ್ನ ಮಿಡಲ್ ಅಲ್ಲಿ ರಿಹರ್ಸಲ್ಸು ಅದ್ರೆಲ್ಲದ್ರ ಮಿಡಲ್ ಅಲ್ಲಿ ನಾನು ಡೈಲಿ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದೆ ಏನೇನಾಗಿದೆ ಅಂತ. ಅವತ್ತೇನೇನು ಸ್ಕೂಲಲ್ಲಿ ಲೆಸನ್ಸ್ ಮಾಡಿದ್ದಾರೆ ಅದನ್ನ ನಾವು ನೆಕ್ಸ್ಟ್ ಡೇ ಅಥವಾ ಅವತ್ತು ಅಮ್ಮ ಹೇಗೂ ಟೀಚರ್ ಇದ್ದಾರೆ, ಸೊ ಅವ್ರು ನಂಗೆಲ್ಲ ಲೆಸನ್ಸ್ ಮಾಡಿಸ್ಕೊಡ್ತಾ ಇದ್ರು. ಸೊ ನಾವೆಲ್ಲ ಕುತ್ಕೊಂಡು ಓದ್ತಾ ಇದ್ವಿ. ಅಂದ್ರೆ ಫುಲ್ ಡೇ ರಿಹರ್ಸಲ್ ಇಲ್ಲಿ ಇದ್ರೂ ಸ್ವಲ್ಪ ಹೊತ್ತು ಫ್ರೀ ಆದಾಗ ನಾವೆಲ್ಲ ಕುತ್ಕೊಂಡು ಓದ್ತಾ ಇದ್ವಿ. ಸೊ ಅವಾಗ್ಲೂ ಕೂಡ ನಾನು ಎಕ್ಸಾಮ್ ಕೊಟ್ಟು ಬಂದೆ. ಅಂದ್ರೆ ಮಿಡಲ್ ಅಲ್ಲಿ 1-2 days ಹೋಗಿ ಎಕ್ಸಾಮ್ಸ್ ಕೊಟ್ಟು ಬಂದೆ. ಎಲ್ಲ ಚೆನ್ನಾಗಾಯ್ತು ಆಕ್ಚುಲಿ. ಸೊ ಎಲ್ಲ ಸೂಪರ್ ಆಗಿ ನಡೀತು. ಸೊ ಯಾವುದೇ ಕಾಂಪಿಟೇಷನ್ ಆಗ್ಲಿ ಸೋಲು ಗೆಲುವು ಅನ್ನೋದು ಮಾಮೂಲಿ, ಅದ್ ನಮ್ಗೆ ಗೊತ್ತಿದೆ ಇದಾಗುತ್ತೆ ಅಂತ. ಬಟ್ ಒಂದಷ್ಟು ದಿನದ ಜರ್ನಿ ಸರಿಗಮದಲ್ಲಿ ಕಳೆದ ಮೇಲೆ ಯಾರೋ ಒಬ್ರು ನಮ್ಮ ನಿಯರೆಸ್ಟ್ ಫ್ರೆಂಡ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ. ಸೊ ಅವಾಗ ಆ ಭಯ ಮೇ ಬಿ ನನ್ಗೂ ಹೀಗ ಆದ್ರೆ ಅನ್ನೋದು ಡಿಸ್ಟರ್ಬ್ ಆಗಿದ್ದೇನಾದ್ರೂ ಇದೆಯಾ ನಿಮ್ಗೆ? ಆಕ್ಚುಲಿ ನಂಗೆ ಸರಿಗಮಪದಲ್ಲಿ ಆ ವಿಷಯ ಇರ್ಲಿಲ್ಲ. ಬಿಕಾಸ್ ನಾನು ಸೆಲೆಕ್ಟ್ ಆಗುವಾಗ ನನ್ನ ಅದೃಷ್ಟಕ್ಕೆ ನನ್ನನ್ನ VP ಸರ್ ಅವರೆಲ್ಲ ಸ್ಪೆಷಲ್ ಎಂಟರ್ಟೈನರ್ ಅಂತ ಸೆಲೆಕ್ಟ್ ಮಾಡಿದ್ರು. ಸೊ ಕಾಂಪಿಟೇಷನ್ ಇರ್ಲಿಲ್ಲ, ವಾರ ವಾರ ಎಂಟರ್ಟೈನ್ಮೆಂಟ್ ಕೊಡೋದು ನಾನು ಯಾವಾಗ್ಲೂ ವಾರ ವಾರ ಏನಾದ್ರೂ ಸ್ಪೆಷಲ್ ತರ್ತಾ ಇದ್ದೆ. ಸೊ ಎಲಿಮಿನೇಷನ್ ಭಯ ಇಲ್ಲ. ಸೊ ಫೈನಲ್ ತನಕ ನೀವು ಇರ್ತೀರಾ ಅನ್ನೋ ಗ್ಯಾರಂಟಿ ನಿಮ್ಗೆ ಇತ್ತಾ? ಹೌದು ಇತ್ತು. ಬಿಕಾಸ್ ಕಾಂಪಿಟೇಷನ್ಗೆ ನಾನು ಇರ್ಲಿಲ್ವಲ್ಲ, ಸ್ಪೆಷಲ್ ಎಂಟರ್ಟೈನರ್ ಆಗಿ ಸೆಲೆಕ್ಟ್ ಆಗಿದ್ದಕ್ಕಾಗಿ ಫೈನಲ್ ವರೆಗೆ ಇರ್ತೀನಿ ಅಂತ ಗೊತ್ತಿತ್ತು. ಸೊ ಫೈನಲ್ ಸ್ಟೇಜ್ ಅಂದ್ರೆ ಫಿನಾಲೆಯಲ್ಲಿ ರಮೇಶ್ ಅರವಿಂದ್ ಸರ್ ಅವ್ರ ಕಡೆಯಿಂದ ಆಟೋಗ್ರಾಫ್ ಅವ್ರು ತಗೊಂಡ್ರು. ಆಕ್ಚುಲಿ ಅದು ತುಂಬಾ ಒಂದು ಮರೆಯಲಾಗದ ಕ್ಷಣ ಅಂತ ಹೇಳ್ಬೋದು. ಆಮೇಲೆ ಅವ್ರ ಕಡೆಯಿಂದ ನಂಗೆ ಸ್ಪೆಷಲ್ ಎಂಟರ್ಟೈನರ್ ಟ್ರೋಫಿ ಕೂಡ ಸಿಕ್ತು. ಸೊ ತುಂಬಾನೇ ಖುಷಿ ಆಯ್ತು. ಸೊ ಇದೇ ಜಾನರ್ ಅಲ್ಲಿ ನಾವು ಹಿಂದಿ ರಿಯಾಲಿಟಿ ಶೋಗೂ ನೀವು ಹೋದ್ರಿ ಸರಿಗಮ ಆದ್ಮೇಲೆ. ಸೊ ಅಲ್ಲಿ ಮಾಮೂಲಿ ಎಲಿಮಿನೇಟ್ ಅದು ಇದು ಎಲ್ಲ ಫೇಸ್ ಮಾಡಿರ್ತೀರಾ. ಸೊ ಅಲ್ಲಿ ಹೆಂಗಿತ್ತು? ಅಲ್ಲಿ ಯಾಕಂದ್ರೆ ಲ್ಯಾಂಗ್ವೇಜ್ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ, ಝೋನು ಡಿಫ್ರೆಂಟ್ ಇದೆ. ಸೊ ನಮ್ಮೂರು ನಮ್ ಜನ ಆದ್ರೆ ಏನು ಓಕೆ. ಸೊ ಇದು ಹೆಂಗಿತ್ತು? ಸೊ ಅಲ್ಲಿ ಹಿಂದಿಯಿಂದ ಕಾಲ್ ಬಂತು, ಆಡಿಷನ್ಸ್ ಕೊಡ್ತೀರಾ ಅಂತ. ಆಡಿಷನ್ ಕೊಟ್ಟೆ, ಅಲ್ಲೂ ಹೀಗೆ ಸೆಲೆಕ್ಟ್ ಆಗ್ತಾ ಹೋಯ್ತು. ಸೊ ಸೆಲೆಕ್ಟ್ ಆದ್ಮೇಲೆ ಅಲ್ಲಿ ತುಂಬಾನೇ ಅಂದ್ರೆ ನಾನು ತುಂಬಾ ಕಲ್ತಿದ್ದೀನಿ ಅಲ್ಲಿ ಎಲ್ಲರಿಂದ ಕೂಡ. ಅಂಡ್ ಸರಿಗಮಪದಲ್ಲಿ ಕನ್ನಡ ಸರಿಗಮಪದಲ್ಲಿ ಆಗಿರ್ಬೋದು, ಹಿಂದಿಯಲ್ಲಿ ಆಗಿರ್ಬೋದು, ನಾನು ತುಂಬಾ ಮ್ಯೂಸಿಕಲಿ ಹಾಗೆ ಎಲ್ಲ ಕಡೆಯಿಂದ ನಾನು ಕಲ್ತಿದ್ದೀನಿ ವಿಷಯಗಳನ್ನ. ಅಲ್ಲಿರೋ ಪ್ರತಿಯೊಬ್ಬರಿಂದ, ನನ್ನ ಜೊತೆ ಹಾಡ್ತಿದ್ದ ಕಂಟೆಸ್ಟೆಂಟ್ಸ್ ಇಂದ, ಜಡ್ಜಸ್ ಇಂದ, ಮೆಂಟರ್ಸ್ ಇಂದ, ಎಲ್ಲರಿಂದ ಕಲ್ತಿದ್ದೀನಿ. ಸೊ ಅಂದ್ರೆ ಅಲ್ಲಿಗೆ ಹೋದಾಗ ನಾನು ಸ್ವಲ್ಪ ರಿಫೈನ್ ಆಗಿದ್ದೀನಿ ಅಂತ ನಂಗೆ ಅನ್ನಿಸ್ತು. ಸೊ ಮಚ್ ಥ್ಯಾಂಕ್ಫುಲ್ ಆ ಪ್ಲಾಟ್ಫಾರ್ಮ್ಗೆ. ಹಾಗೆ ಅಲ್ಲಿ
ತುಂಬ ಚೆನ್ನಾಗಿತ್ತು. ಈಗ ಅದು ಶೋ ಮುಗ್ದಿದೆ, ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಹಿಂದಿ ಬರ್ತಿರ್ಲಿಲ್ಲ ನೀವು ಹೇಳ್ದಾಗೆ, ಅಂದರೆ ಹಂಗೆ ಅರ್ಥ ಆಗ್ತಿತ್ತು ಅವ್ರು ಏನು ಹೇಳ್ತಾರೆ ಅಂತ, ಬಟ್ ವಾಪಸ್ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಅಂದರೆ ಅಷ್ಟು ಫ್ಲೂಯೆಂಟ್ ಇರಲಿಲ್ಲ ಹಿಂದಿ. ಅಲ್ಲಿ ಹೋಗಿ ಒಂದು 15 to 20 ಡೇಸಲ್ಲಿ ಕಲ್ತ್ಕೊಂಡೆ. ಓನ್ಲಿ 20 days? ಹಾಂ. ಸೊ ಅಲ್ಲೆಲ್ಲ ನನ್ನ ಜೊತೆ ಇದು ಕಂಟೆಸ್ಟೆಂಟ್ಸ್ ಜೊತೆ ಎಲ್ಲ ಹಿಂದಿಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಏನು ತಪ್ಪಿದ್ರು ಅವ್ರು ಕರೆಕ್ಷನ್ ಮಾಡ್ತಾ ಇದ್ರು. ನೆಕ್ಸ್ಟ್ ಟೈಮ್ ಮಾತಾಡುವಾಗ ಅದನ್ನ ಕರೆಕ್ಷನ್ ಮಾಡಿಕೊಂಡು ಒಂದು 20 ಡೇಸ್. ಸೊ ಎಲ್ಲೂ ನಿಮ್ಗೆ ಆ ಕಡೆಯವ್ರು ನೀವಲ್ಲ ಅನ್ನೋ ಝೋನ್ ಕ್ರಿಯೇಟ್ ಆಗೇ ಇಲ್ಲ? ಇಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹಿಂದಿ ಎಲ್ಲಪ್ಪ ಹೇಗ್ ಮಾಡೋದಂತ ಅನ್ಸ್ಕೊಂಡಿದ್ದೆ. ಬಟ್ ನಂಗೊಂದಿತ್ತು, ಹಿಂದಿ ಕಲಿಬೋದು ನಾವು ಆರಾಮಾಗಿ, ಬಿಕಾಸ್ ನಮ್ಗೆ ಅರ್ಥ ಆಗ್ತಾ ಇತ್ತು ಮಾತಾಡೋದಷ್ಟೇ. ಹಾಡು ನಾನು ಮುಂಚೆಯಿಂದಾನೇ ಹೇಳ್ತಾ ಇದ್ದೆ, ಶೋಸ್ ಅಲ್ಲಿ ಎಲ್ಲ ಹಿಂದಿ ಸಾಂಗ್ಸ್ ಹಾಡ್ತಾ ಇದ್ದೆ, ಬಟ್ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಸೊ ಅಲ್ಲಿ ಹೋಗಿ ಕಲ್ತ್ಕೊಂಡೆ, ಪಿಕಪ್ ಆಯ್ತು ನಂಗೆ. ಏನು ಆ ಥರ ಅಂದ್ರೆ ಹಿಂದಿ ಎಲ್ಲ ನಂದು ಸ್ಟೇಟ್ ಅಲ್ಲ ಹೀಗೆ ಅನ್ಸ್ಲೇ ಇಲ್ಲ. ಓಕೆ, ಸೊ ಬೇಸಿಕಲಿ ಈ ಕನ್ನಡ ಮಾತ್ರ ಲ್ಯಾಂಗ್ವೇಜ್ ಬರೋರು ಟ್ರೈ ಮಾಡ್ಬೋದು ಅಂತೀರಾ? ಹಾ, ಆರಾಮಾಗಿ ಟ್ರೈ ಮಾಡ್ಬೋದು. ಬಿಕಾಸ್ ಕನ್ನಡದಲ್ಲಿ ನಾವು ಮಾಡಿರ್ತೀವಿ, ಹಿಂದಿಯಲ್ಲಿ ನಮ್ಗೆ ಅಷ್ಟೊಂದು ಏನು ಕಷ್ಟ ಆಗಲ್ಲ. ಹಾಡು ಹೇಗೋ ಹಾಡ್ತಿರ್ತೀವಿ, ಮಾತಾಡೋದಲ್ಲಿ ನಮ್ಗೆ ಪಿಕಪ್ ಆಗುತ್ತೆ. ಲೈಕ್ ಅಲ್ಲೆಲ್ಲರೂ ನಾವು ಯಾರು ಕನ್ನಡ ಮಾತಾಡೋರು ಸಿಗಲ್ವಲ್ಲ, ಎಲ್ಲ ಹಿಂದಿಲಿ ಮಾತಾಡುವಾಗ ಅದೇ ಎನ್ವಿರಾನ್ಮೆಂಟಲ್ಲಿ ನಾವಿದ್ದಾಗ ನಮಗೆ ಹಿಂದಿ ಬರುತ್ತೆ ಅಂತ. ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅವ್ರಿಗೆ? ನಂಗೆ ಕರೆಕ್ಟಾಗಿ ಮಾತಾಡಕ್ ಬರೋದು ಕನ್ನಡ, ಇಂಗ್ಲಿಷ್, ಹಿಂದಿ. ಸಾಂಗ್ಸು ಕನ್ನಡ, ಇಂಗ್ಲಿಷ್, ಹಿಂದಿ, ಮಲಯಾಳಂ, ತೆಲುಗು, ತಮಿಳ್, ತುಳು ಎಲ್ಲ ಹಾಡ್ತೀನಿ. ಸಾಂಗ್ಸು ಒಂದು 5-6 ಲ್ಯಾಂಗ್ವೇಜಸ್ ಅಲ್ಲಿ ಸೊ ಇವಾಗ ದಿಯಾ ಅವ್ರ ಬಾಯಲ್ಲೇ ಬಂತು ಇಷ್ಟು ಲ್ಯಾಂಗ್ವೇಜ್ ಸಾಂಗ್ ನನಗೆ ಬರುತ್ತೆ ಅಂತ. ಸೊ ಎರಡೆರಡು ಲೈನ್ ಹೇಳೋದಾದ್ರೆ? ಸೊ ನಾನು ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ, ಸದ್ಯಕ್ಕೆ ನಂಗೆ ನೆನಪಿಲ್ಲ, ಬಟ್ ಕನ್ನಡ ಸಾಂಗ್ ಬೇಕಾದ್ರೆ ಹಾಡಿ. ಸೊ ನನ್ನ ಫೇವ್ರೇಟ್ ಸಿಂಗರ್ ಕನ್ನಡದಲ್ಲಿ SPB ಅವರು. ಸೊ ಅವ್ರದ್ದೊಂದು ಸಾಂಗು ನಂದು ಯಾವಾಗ್ಲೂ ಫೇವ್ರೇಟ್ ಕನ್ನಡದಲ್ಲಿ. ಸೊ ಕನ್ನಡದ ಮೇಲೆ ಇದೆ, ಕನ್ನಡದ ಮಣ್ಣನ್ನು ಮರಿಬಾರ್ದು ಅಂತ. ಸೊ ಆ ಸಾಂಗ್ ಹಾಡಕ್ಕೆ ಇಷ್ಟ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸೂಪರ್. ಇವಾಗ ಈ ಸಾಂಗ್ ಹಾಡಿದ್ಮೇಲೆ ನನ್ಗೊಂದು ಕ್ವಶನ್ ಬಂದಿದೆ. ಸೊ ದಿವ್ಯಾ ಅವರು ಒಂದ್ ಊರಲ್ಲಿ ಇರೋದಂತಿಲ್ಲ, ಮಲ್ಟಿಪಲ್ ಜರ್ನಿ ಮಾಡ್ತಾನೆ ಇರ್ತೀರಾ. ವೆದರ್ ಚೇಂಜ್ ಆಗುತ್ತೆ, ಫುಡ್ ಚೇಂಜ್ ಆಗುತ್ತೆ. ಸೊ ನಿಮ್ಮ ವಾಯ್ಸ್ ನ ನೀವು ಕಾಪಾಡ್ಕೋಬೇಕಂತಂದ್ರೆ ಒಂದು ಸ್ಪೆಷಲ್ ಯಾವುದೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದಲ್ಲ, ಅದೇನದು ಸೀಕ್ರೆಟ್? ಆ ಥರ ನಾನು ಅಂದರೆ ಫುಡ್ಡಲ್ಲಿ ವೇರಿ ಆಗ್ತಾನೆ ಇರುತ್ತೆ ನಾವು ಜರ್ನಿ ಮಾಡುವಾಗ. ಬಟ್ ನಾನು ಫುಡ್ಡಲ್ಲಿ ಈ ಥರ ತಿನ್ನಲ್ಲ, ಆ ಥರ ತಿನ್ನಲ್ಲ ಅಂತ ಅಷ್ಟೊಂದು ರಿಸ್ಟ್ರಿಕ್ಷನ್ ಮಾಡಲ್ಲ. ಬಟ್ ತುಂಬ ಆಯಿಲಿ ಇದ್ರೆ ತಿನ್ನಲ್ಲ ಅಷ್ಟೇ. ಬಟ್ ಏನು ಸೀಕ್ರೆಟ್ ಅಂತ ಏನಿಲ್ಲ. ಅಮ್ಮಂದು ಮತ್ತೆ ನಿಮ್ದು ಏನೋ ಒಂದು ಸೀಕ್ರೆಟ್ ಇದ್ದೇ ಇರುತ್ತಲ್ಲ. ಸೊ ಈ ಡೈಲಿ ಇದೊಂದು ರುಟೀನ್ ಮಾಡ್ಬೇಕು, ಯಾವ್ದೋ ಒಂದು ಕಷಾಯನೋ ಯಾವ್ದೋ ಒಂದು ಹಾಟ್ ವಾಟರ್ ಸಮಥಿಂಗ್ ಅಂತ ಏನಾದ್ರು? ಹಾ, ಅದು ಬೇರೆ ಬೇರೆ ಕಡೆ ಜರ್ನಿ ಮಾಡಿದಾಗ ಹಾಟ್ ವಾಟರ್ ಯಾವಾಗ್ಲೂ ಯೂಸ್ ಮಾಡ್ತೀವಿ, ಬಿಕಾಸ್ ಅಲ್ಲಿ ವಾಟರು ಚೇಂಜ್ ಆಗ್ತಾ ಇರುತ್ತಲ್ಲ. ಸೊ ಹಾಟ್ ವಾಟರ್ ಇದ್ರೆ ನಮ್ಮ ವಾಯ್ಸ್ ಆರಾಮಾಗಿರುತ್ತೆ ಅಂತ. ಬಿಟ್ರೆ ಬೆಳಿಗ್ಗೆ ಸಂಜೆ ರಿಯಾಜ್ ಮಾಡ್ತೀನಿ. ಬಟ್ ಆ ಥರ ಸೀಕ್ರೆಟ್ ಆಗಿ ಏನೋ ಒಂದು ಮದ್ದು ಅಂತ ಏನೋ ಯೂಸ್ ಮಾಡಲ್ಲ. ತುಂಬಾ ಆಯಿಲಿ ಇದ್ರೆ ತಿನ್ನಲ್ಲ, ಐಸ್ ಕ್ರೀಮ್ಸು ತಿಂತೀನಿ, ಅಷ್ಟೊಂದೇನು ರಿಸ್ಟ್ರಿಕ್ಟ್ ಮಾಡಲ್ಲ. ಸೊ ಆಯಿಲಿ ತುಂಬಾ ಇದ್ದಾಗ ಬೇರೆ ಬೇರೆ ಆಯಿಲ್ ಎಲ್ಲ ಯೂಸ್ ಮಾಡಿರ್ತಾರೆ, ಸೊ ಅದನ್ನು ತಿನ್ನಲ್ಲ. ಬಿಟ್ರೆ ಎಲ್ಲ ನಾರ್ಮಲ್ ಆಗಿರ್ತೀನಿ, ಅಷ್ಟೊಂದೇನು ಸೀಕ್ರೆಟ್ ಏನು ಯೂಸ್ ಮಾಡಲ್ಲ. ಅಮ್ಮ ಆ್ಯಕ್ಚುಲಿ ಅವರು ಯಾವಾಗಲೂ ಲಿರಿಕ್ಸ್ ಆಗಿರ್ಬೋದು, ನಾನು ಏನೇ ಎಂಟರ್ಟೈನ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದೆ ಎಲ್ಲದಕ್ಕೂ ಅವರು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ರು, ಮತ್ತೆ ನನ್ನ ಟ್ರೈನ್ ಮಾಡ್ತಾ ಇದ್ರು. ಸೊ ಅವ್ರು ಆ್ಯಕ್ಚುಲಿ ಅಮ್ಮ ಆಗಿರ್ಬೋದು ಮತ್ತು ಅಪ್ಪ ಕೂಡ ಎಲ್ಲ ಅಂದರೆ ಹಗಲು ರಾತ್ರಿ ಅಂತ ನೋಡಿದೆ ನಂಗಾಗಿ ಅವರು ಶ್ರಮಿಸ್ತಾ ಇರ್ತಾರೆ. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಸರಿಗಮಪಕ್ಕೆ ಹೋಗೋಕ್ಕಾಯ್ತು ಅಥವಾ ಇವತ್ತು ಸಿಂಗರ್ ಆಗೋಕ್ಕಾಯ್ತು. ಸೊ ಅವ್ರ ಸಪೋರ್ಟಿಂದ ಅವರೇ ಅಂದರೆ ನಾನು ಏನು ಮಾಡಿದ್ದೀನಿ, ಏನು ಈಗ ಒಂಚೂರು ನಾನೇನು ಹಾಡ್ತಾ ಇದ್ದೀನಿ, ಅದೇನು ಮಾಡ್ತಾ ಇದ್ದೀನಿ, ಅದಕ್ಕೆಲ್ಲ ಮೇನ್ ಸಪೋರ್ಟ್ ಸಿಸ್ಟಮ್, ಮೇನ್ ಬ್ಯಾಕ್ ಬೋನ್ ಅಂದರೆ ನನ್ನ ಪೇರೆಂಟ್ಸ್, ಅಮ್ಮ, ಅಪ್ಪ.